ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ. ಒಂದು ಬೆಸ್ಟ್ ರೆಮಿಡಿ, ಅದು ಕೂದಲು ಉದುರೋ ಸಮಸ್ಯೆ ಇರೋರಿಗೆ ಹಾಗೆ ಕಪ್ಪು ಕೂದಲಿರೋರಿಗೆ ಒಂದು ಬೆಸ್ಟ್ ಹೇರ್ ಆಯಿಲ್ ಅನ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರುವಂತ ಸಾಮಗ್ರಿಗಳನ್ನ ನೋಡ್ಕೊಳ್ಳಿ. ದಾಸವಾಳದ ಎಲೆ ಹೂವನ್ನ ತೆಗೆದುಕೊಂಡಿದ್ದೀನಿ, ಹಾಗೇನೆ ಕರಿಬೇವಿನ ಎಲೆಯನ್ನ ತಗೊಂಡಿದ್ದೀನಿ, ಹಾಗೆ ನೀಮು ಅಥವಾ ಬೇವಿನ ಎಲೆ ಅಂತ ಹೇಳ್ತೀವಲ್ಲ ಅದು ಬೇಕಾಗತ್ತೆ. ಹಾಗೇನೆ ನಾನಿಲ್ಲಿ 3/4 ಕಪ್ನಷ್ಟು ಮೆಂತ್ಯ ಕಾಳನ್ನ ತೆಗೆದಿಟ್ಕೊಂಡಿದ್ದೀನಿ. ಅದರ ಜೊತೆಗೆ ಮುಖ್ಯವಾಗಿ ಕಪ್ಪು ಕೂದಲಾಗೋದಕ್ಕೆ ನಾವು ಕಲೋಂಜಿ ಸೀಡ್ಸ್ ಅನ್ನ ಬಳಸ್ತೀವಿ. ಕಲೋಂಜಿ ಸೀಡ್ಸ್ ಅಂದ್ರೆ ಕಪ್ಪು ಜೀರಿಗೆ ಅಂತ ಹೇಳ್ತೀವಿ. ಇದನ್ನ ಒಂದು 1/4 ಕಪ್ ತಗೊಂಡಿದ್ದೀನಿ. ರೋಸ್ ಮೆರಿ ಲೀವ್ಸ್ ಅಂತ ನಿಮ್ಗೆ ಆನ್ಲೈನ್ ಅಲ್ಲೇ ಸಿಗುತ್ತೆ. ಇದನ್ನ ನಾನು ಆನ್ಲೈನ್ ಅಲ್ಲೇ ತರಿಸಿರೋದು. ಒಣಗಿಸಿರುವಂತ ರೋಸ್ ಮೆರಿ ಲೀವ್ಸ್ ಸಿಗುತ್ತೆ, ಇದನ್ನ ತೆಗೆದಿಟ್ಕೊಳ್ಳಿ. ಇದು ಸ್ವಲ್ಪ ಬೇಕಾಗುತ್ತೆ. ಹಾಗೆ ಭೃಂಗರಾಜ ಅಂತ ಸಿಗುತ್ತೆ, ಭೃಂಗರಾಜ ಎಲೆನೂ ಕೂಡ ಒಣಗಿಸಿರೋದು ಡ್ರೈಡ್ ಸಿಗುತ್ತೆ. ಆನ್ಲೈನ್ ನಲ್ಲೇ ನಾನು ತರಿಸಿರುವಂತದ್ದು. ಒಳ್ಳೆ ಕ್ವಾಲಿಟಿ ಭೃಂಗರಾಜ ಮತ್ತೆ ರೋಸ್ ಮೆರಿಯನ್ನ ತರಿಸಿಟ್ಕೊಳ್ಳಿ. ಅದ್ರ ಜೊತೆಗೆ ಸಣ್ಣ ಈರುಳ್ಳಿಯನ್ನ, ಈ ರೀತಿ ನಾಟಿ ಈರುಳ್ಳಿ ಬರುತ್ತಲ್ಲ, ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಹಾಲುವರ ಬೇಕಾಗುತ್ತೆ, ಇದನ್ನು ಕೂಡ ಅಷ್ಟೇನೆ. ಈ ಸೈಡ್ ಎಡ್ಜ್ ಏನಿದೆ ಅದನ್ನ ತೆಗೆದ್ಬಿಟ್ಟು ಹಾಗೇನೆ ನೀವು ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಮುಳ್ಳು ಜಾಸ್ತಿ ಇರುತ್ತಲ್ಲ, ಅದನ್ನ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ನಾನಿವಾಗ ಒಂದು ದೊಡ್ಡ ತಳದ ಪಾತ್ರೆಗೆ ಆಲೋವೆರಾ ಮತ್ತೆ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ನಾನು ತೆಗ್ದಿರ್ತಕ್ಕಂಥ ದಾಸವಾಳದ ಹೂವು ಎಲೆಯನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಗೇನೆ ಬೇವಿನ ಎಲೆಯನ್ನೆಲ್ಲ ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಸೊಪ್ಪು ಮತ್ತೆ ಹೂವನ್ನೆಲ್ಲ ಹಾಕಾದ್ಮೇಲೆ ಕೊನೆಯದಾಗಿ ರೋಸ್ ಮೆರಿಯನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಭೃಂಗರಾಜ ಏನಿದೆ ಅದರ ಎಲೆಗಳನ್ನು, ಡ್ರೈಡ್ ಎಲೆನ ಹಾಕೊಂಡು ಕಲೋಂಜಿ ಸೀಡ್ಸ್ ಅನ್ನು ಹಾಕೊಳ್ತಾ ಇದ್ದೀನಿ. ಜೊತೆಗೆ ಮೆಂತ್ಯ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕದ್ಮೇಲೆ ಮುಖ್ಯವಾಗಿ ನಮ್ಗೆ ಬೇಕಾಗಿರುವಂತದ್ದು ಕೊಬ್ಬರಿ ಎಣ್ಣೆ. ಪರಿಶುದ್ಧವಾಗಿ ಮನೆಯಲ್ಲೇ ಕೊಬ್ಬರಿಯನ್ನ ಒಣಗಿಸಿ ಆ ಮಿಲ್ ನಲ್ಲಿ ಮಾಡಿಸಿರ್ತಕ್ಕಂತಹ ಕೊಬ್ಬರಿ ಎಣ್ಣೆಯನ್ನ ನಾನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸುಮಾರು 1.5 ಲೀಟರ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನ ಹಾಕೊಂಡಿದ್ದೀನಿ. ಬೇರೆ ಯಾವುದೇ ರೀತಿ ಎಣ್ಣೆಯನ್ನ ಬಳಸ್ತಾ ಇಲ್ಲ, ಕೇವಲ ಕೊಬ್ಬರಿ ಎಣ್ಣೆಯನ್ನ ಮಾತ್ರ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ನೀವು ಬೇಕೆಂದ್ರೆ ಹರಳೆಣ್ಣೆಯನ್ನ ಮಿಕ್ಸ್ ಮಾಡ್ಕೊಳ್ಬಹುದು, ಎಳ್ಳೆಣ್ಣೆಯನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬಹುದು. ನಾನು ಕೇವಲ ಕೊಬ್ಬರಿ ಎಣ್ಣೆನಲ್ಲೇ ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು. ಈಗ ನಾನು ಕೊನೆಯದಾಗಿ ಸ್ವಲ್ಪ ಗುಲಾಬಿ ದಳಗಳಿದೆಯಲ್ಲ, ಇದನ್ನ ಹಾಕೊಳ್ತಾ ಇದ್ದೀನಿ. ಅದರ ಒಂದು ಸುವಾಸನೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಈಗ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಲೋ ಫ್ಲೇಮ್ ನಲ್ಲೇನೆ ಒಂದು 3/4 ಗಂಟೆ ಬೇಯಿಸ್ಕೊಳ್ಬೇಕಾಗತ್ತೆ. ಕಂಪ್ಲೀಟ್ ಇದು ಎಲ್ಲ ಆಲೋವೆರಾ ಎಲ್ಲ ಜೆಲ್ ಏನಿದೆ ಅದೆಲ್ಲ ಬಿಟ್ಕೊಂಡು ಅದೆಲ್ಲ ಫುಲ್ ಫ್ರೈಡ್ ಆಗ್ಬೇಕು. ಈಗ ನೋಡ್ತಾ ಇದ್ದೀರಾ ಹಸಿ ಹಸಿಯಾಗಿದೆ, ಅದೆಲ್ಲ ಫ್ರೈಡ್ ಆಗೋವರೆಗೂ ಎಣ್ಣೆಯನ್ನ ಕಡಿಮೆ ಊರಿನಲ್ಲೇ ಬೇಯಿಸ್ಕೊಳ್ಬೇಕು. ನೀವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ನಲ್ಲಿ ಎಣ್ಣೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಡಿಮೆ ಊರಿನಲ್ಲೇ ಸಿಮ್ಮಲ್ಲೇ ಇಟ್ಬಿಟ್ಟು ಮಧ್ಯ ಈ ರೀತಿ ಕೈ ಆಡಿಸ್ಕೊಳ್ಳಿ. ಬೇರೆ ಏನಾದ್ರೂ ಕೆಲಸ ಇದ್ರೆ ನೀವು ಮಾಡ್ಕೊಳ್ಬಹುದು. ಹೀಗೆ ಕೈ ಆಡಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ಇದಾಗಿದೆ, 3/4 ಗಂಟೆ ಆಗಿದೆ ನೋಡಿ. ಈಗ ಇದನ್ನ ನಾನು ತೆಗೆದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇದು ತಣ್ಣಗಾಗಿ 2 ದಿನ ಹಾಗೆ ಬಿಟ್ಬಿಡ್ಬೇಕು. 2 ದಿನಗಳ ಆದ ನಂತರ ನೀವು ಇದನ್ನ ಶೋಧಿಸ್ಕೊಳ್ಬೇಕು. ನಾನಿಲ್ಲಿ 2 ಮೆಥಡ್ ಅಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ನಾವು ಈ ಫಿಲ್ಟರ್ ಇರುತ್ತಲ್ಲ ಅದರಲ್ಲಿ ಒಂದ್ಸರಿ ಶೋಧಿಸ್ಕೊಳ್ಬೇಕು. ಇದರಲ್ಲಿ ರೋಸ್ ಮೆರಿ ಲೀವ್ಸ್ ಮತ್ತೆ ಭೃಂಗರಾಜ್ ಲೀವ್ಸ್ ಎಲ್ಲ ಪುಡಿಗಳನ್ನು ಎಣ್ಣೆನಲ್ಲಿ ಮಿಕ್ಸ್ ಆಗಿರುತ್ತೆ, ಗೊತ್ತಾಗ್ತಿದ್ಯಾ? ಈ ರೀತಿ ಮಿಕ್ಸ್ ಆಗಿರುತ್ತೆ. ಇದನ್ನ ನಾವು ಮತ್ತೆ ಒಂದು ಕಾಟನ್ ಬಟ್ಟೆಯನ್ನು ಉಪಯೋಗಿಸ್ಕೊಂಡು ಶೋಧಿಸ್ಕೊಂಡಾಗ ಕಂಪ್ಲೀಟ್ ಆಗಿ ನಮ್ಗೆ ಎಣ್ಣೆ ಸಿಗುತ್ತೆ. ಈ ಕಾಟನ್ ಬಟ್ಟೆಯಿಂದ ಶೋಧಿಸ್ಕೊಂಡ್ರೆ ಎಣ್ಣೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ನಿಮ್ಗೆ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಎಣ್ಣೆ ಪರ್ಫೆಕ್ಟ್ ಆಗಿದೆ. ಇದನ್ನ ನೀವು ರಾತ್ರಿ ಸ್ನಾನಕ್ಕಿಂತ ಮುಂಚೆ ನೈಟ್ ನೀವು ಹಚ್ಚಿ ಮಲ್ಗೋದು, ಅಥವಾ ಸ್ನಾನಕ್ಕಿಂತ 2 ಅವರ್ ಮುಂಚೆ ನೀವು ಹಚ್ಚಿ ಮಸಾಜ್ ಮಾಡ್ಕೊಂಡು ತಲೆಗೆ ಸೀಗೆಕಾಯಿನ ಉಪಯೋಗಿಸ್ಕೊಂಡು ಸ್ನಾನ ಮಾಡೋದ್ರಿಂದ ಕೂದಲು ಉದುರೋ ಸಮಸ್ಯೆ ಆಗಿರ್ಬೋದು, ಬಿಳಿ ಕೂದಲು ಸಮಸ್ಯೆಗಳು ಹಾಗೆ ಡ್ಯಾಂಡ್ರಫ್ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಧನ್ಯವಾದಗಳು.